ಧನಲಕ್ಷ್ಮಿ ಅವರ ಖಾಲಿ ಜಾಗದಲ್ಲಿ ಅನ್ಯಾಯವಾಗಿ ಬೇರೆ ವ್ಯಕ್ತಿಗಳು ಮನೆ ಕಟ್ಟಿಕೊಂಡು ಕಬಳಿಸಿರುವಂತಹ ಘಟನೆ ಒಂದು ದೊಡ್ಡ ಅನ್ಯಾಯವಾಗಿದೆ. ಈ ವಿಷಯದಲ್ಲಿ ಧನಲಕ್ಷ್ಮಿ ಅವರು ತಮ್ಮ ಹಕ್ಕಿನ ಜಾಗವನ್ನು ಮರಳಿ ಪಡೆಯಲು ಬಹಳ ಕಡೆ ಹೋರಾಟ ನಡೆಸಿದ್ರು. ಆದರೆ ಅವರಿಗೆ ಯಾರಿಂದಲೂ ಸೂಕ್ತ ಸಹಾಯ ಸಿಗಲಿಲ್ಲ. ಇಂತಹ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಂಘಟನೆಯ ಪರಿಚಯವಾಗಿದ್ದು ಅವರು ನಮ್ಮ ಕರ್ನಾಟಕ ರಾಜ್ಯ ನಿರುದ್ಯೋಗಿಗಳ ಕ್ರೀಡಾ ಮತ್ತು ಕಲಾ ಸಂಘದ ಬಳಿ ಬಂದು ತಮ್ಮ ದೂರನ್ನು ನೀಡಿದರು. ತಕ್ಷಣವೇ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಭಾನುಪ್ರಸಾದ್ ಅವರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಯಾವುದಕ್ಕೂ ಹೆದರಬೇಡಿ, ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಜಾಗವನ್ನು ನಿಮಗೆ ಹೋರಾಡಿ ಕೊಡಿಸ್ತೇವೆ ಅಂತ ಧೈರ್ಯ ತುಂಬಿದ್ರು. ಅದರಂತೆ ಸಂಘಟನೆಯ ಎಲ್ಲ ಸದಸ್ಯರು ಸೇರಿ ಧನಲಕ್ಷ್ಮಿ ಅವರ ಮನೆ ಸ್ಥಳಕ್ಕೆ ಭೇಟಿ ನೀಡಿ ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಅವರ ಜಾಗವನ್ನು ಮತ್ತು ಸೊತ್ತನ್ನ ಮತ್ತೆ ಅವರಿಗೆ ವಾಪಸ್ ಕೊಡಿಸಲು ಯಶಸ್ವಿಯಾದರು. ಇದು ನಮ್ಮ ಸಂಘಟನೆಯ ನ್ಯಾಯದ ಹೋರಾಟದ ಒಂದು ಉದಾಹರಣೆಯಾಗಿದೆ. ಅವರ ಗಂಡ ವೇದಮೂರ್ತಿ ಅಂತ ಹೇಳ್ಬಿಟ್ಟು ಈ ಮನೆ ಒಂದು 8 ವರ್ಷದಿಂದ ಈ ಜಾಗನ 8 ವರ್ಷದಿಂದ ಅವರು ಕೊಂಡ್ಕೊಂಡಿರ್ತಾರೆ. ಅವರು ಜಾಗ ಬೇರೆಯವ್ರು ಬಂದುಬಿಟ್ಟು ಈಗ ಮನೆ ಕಟ್ಟಿ ಅವ್ರನ್ನ ನಮ್ಮದು ಸ್ವಂತ ಅಂತ ಹೇಳ್ಬಿಟ್ಟು ಬರೀ ಹಿಂದಿಯವ್ರನ್ನ ಒರಿಸ್ಸಾ ನೇಪಾಳಿ ಮತ್ತು ಬಿಹಾರ್ ಅವ್ರನ್ನ ಬರೀ ಅವ್ರನ್ನೇ ಇಟ್ಟು ಲೇಬರ್ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮನೆ ಕೇಳಿದ್ದಕ್ಕೆ ಮನೆ ಕೊಟ್ಟಿಲ್ಲ, ಕಂಪ್ಲೇಂಟ್ ಆಗಿದೆ, ಕೇಸ್ ಆಗಿದೆ, ಕೋರ್ಟ್ಗೆ ಇದುವರೆಗೂ ಅಟೆಂಡ್ ಆಗಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ. ಹಿಂದಿಯವರು, ನೇಪಾಳ, ಒರಿಸ್ಸಾದವರು, ಬಿಹಾರ್ ಅವರು ದೌರ್ಜನ್ಯ ಮಾಡ್ತಾಯಿದ್ರು. ಇವತ್ತು ನಮ್ಮ ಸಂಘಟನೆ ಕಡೆಯಿಂದ ಅವರಿಗೆ ಪೊಸಿಷನ್ ಮಾಡಿಕೊಡ್ಲಾಗಿದೆ. ನಮಗೆ ಕೋರ್ಟಿಂದ ಡಿಗ್ರಿ ಆಗಿ 2 ವರ್ಷ ಆಗಿದೆ. ಪೊಲೀಸ್ ಸ್ಟೇಷನ್ ಸ್ಟಾರ್ಟಿಂಗಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮನೆ ಕಟ್ಟಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಪೊಲೀಸ್ ಸ್ಟೇಷನ್ ನಮ್ಮ ಫೋನಲ್ಲಿ ನಮ್ಮ ಯಜಮಾನರು ಮಾತಾಡಿದ್ದಾರೆ. ಮೀಟ್ ಮಾಡ್ತೀನಿ, ಸಿಗ್ತೀನಿ ಅಂತ ಹೇಳ್ಬಿಟ್ಟು 2 ವರ್ಷದಿಂದ ಸಿಗ್ತಿದ್ರು. ಫೋನಲ್ಲಿ ನಮ್ಮ ಯಜಮಾನರು ಮನೆ ಡೆಮೊಲಿಷನ್ ಪ್ರಯತ್ನ ಮಾಡಿದ್ರು. ಇಲ್ಲ ಯಾಕಂದರೆ ಮಾತ್ರ ಇದ್ರಲ್ವಾ, ಅದಕ್ಕೋಸ್ಕರ ಮತ್ತು ಅದಕ್ಕೆ ನಮ್ಮ ಧನಲಕ್ಷ್ಮಿ ನಾವು 2016ನೇ ಇಸ್ವಿಲಿ ಈ ಜಾಗನ ತಗೊಂಡ್ವಿ. ನಾವು ಸ್ಟಾರ್ಟ್ ಮಾಡಿ ಸರ್. ನಮಸ್ತೆ. ಧನಲಕ್ಷ್ಮಿ ಅವರಿಗೆ ಮೋಸ ಆಗಿದೆ. ಸೈಟ್ ಓನರು ಧನಲಕ್ಷ್ಮಿ ಅವರು, ಆದರೆ ಮನೆ ಕಟ್ಟಿರೋರು ಬೇರೆಯವರು. ಇದು ಕೋರ್ಟಿಗೆಲ್ಲ ಅಪ್ಲಿಕೇಶನ್ ಎಲ್ಲ ಆದ್ರೂ ಅಲ್ಲೇ ಒಂದ್ಸಲಿನೂ ಅವರು ಕೋರ್ಟನ್ನು ಅಟೆಂಡ್ ಮಾಡಿಲ್ಲ. ಓನರು ಒಂದ್ಸಲಿನೂ ಇವ್ರನ್ನ ಮೀಟ್ ಕೂಡ ಮಾಡಿಲ್ಲ. ಮತ್ತು ಹಿಂದಿಯವರಿಗೆ ಮತ್ತು ನೇಪಾಳೀಸು ಅಂಥವ್ರಿಗೇನೆ ಎಲ್ರಿಗೂ ಇಲ್ಲಿ PG ಥರ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಇಲ್ಲಿಗಲಾಗಿ ಏನೇನು ನಡೀತಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾರನ್ನು ಖಾಲಿ ಮಾಡೋ ಪ್ರಯತ್ನ ಮಾಡಿಲ್ಲ ಹೇಳಿದ್ರು. ಹಾಗಾಗಿ ನಮ್ಮ ಸಂಘಟನೆಯವರು ಬಂದು ಇವರಿಗೆ ಜಾಗನ ಕೊಡಿಸ್ತಾ ಇದ್ದೀವಿ. ಇಲ್ಲಿ ಮನೆ ಒಳಗಡೆ ಏನೇನೋ ಇಲ್ಲಿಗಲ್ ವಸ್ತುಗಳು ಕೂಡ ಇದೆ. ಇಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಪೊಲೀಸ್ ಅವರು ಕೂಡ ಬಂದು ಯಾವತ್ತೂ ನೋಡಿಲ್ಲ ಅಂತೆ. ನಮ್ಮ ಸಂಘಟನೆ ಕಡೆಯಿಂದ ಇವರಿಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ. ಯಾರು ನೋಡಿದ್ರಲ್ಲ, ಅದೇ ಇಲ್ಲಿಗಲ್, ಅದೇನೇ ಹೇಳಿ. ಸೈಟ್ ಓನರು ಒಂದು ನಿಮಿಷ